ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ನೀವು ಮಾಡೋ ಒಂದು ಸಣ್ಣ ಮಿಸ್ಟೇಕ್, ತುಂಬಾ ಅಂದ್ರೆ ತುಂಬಾ ಸಣ್ಣ ಮಿಸ್ಟೇಕ್. ಈ ಮಿಸ್ಟೇಕ್ ನೀವೇನಾದ್ರೂ ಮಾಡಿದೀರಾ ಅಂದ್ರೆ ನಿಮ್ ಮೊಬೈಲ್ ಕಂಪ್ಲೀಟ್ ಆಗಿ ಡೆಡ್ ಆಗುತ್ತೆ. ಮದರ್ ಬೋರ್ಡ್ ಹೋಗುತ್ತೆ. ನೀವು PC ಅಲ್ಲಿ ಡೌನ್ಲೋಡ್ ಮಾಡಿದ್ರೆ PC ಹೋಗುತ್ತೆ, ನೀವು ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡಿದ್ರೆ ಮೊಬೈಲ್ ಹೋಗುತ್ತೆ. ಅದ್ ಹೆಂಗೆ ಅಂತ ಹೇಳ್ತೀನಿ. ಈಗಾಗಲೇ ತುಂಬಾ ಜನರ ಮೊಬೈಲ್ ಕೆಟ್ಟೋಗಿದೆ. ಅವರೆಲ್ಲ ಫೀಡ್ಬ್ಯಾಕ್ ತಗೊಂಡಿದ್ದಾದ್ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಮಿಸ್ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ. ಈ ವಿಡಿಯೋ ನೋಡಿದ್ದಾದ್ಮೇಲೆ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. 100% ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಇನ್ನ ನಮ್ಮ ಪೇಜ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ, ಡೈರೆಕ್ಟ್ ಆಗಿ ಮ್ಯಾಟರಿಂಗ್ ಬರ್ತೀನಿ. ಲಾಸ್ಟ್ 2-3 ಡೇಸ್ ಇಂದ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ತುಂಬಾ ಮೆಸೇಜಸ್ ಬರ್ತಾ ಇತ್ತು. ಬ್ರೋ, ಸಡನ್ ಆಗಿ 2-3 ಡೇಸ್ ಇಂದ ನೋಡ್ಕೊಂಡ್ರೆ ನನ್ನ ಮೊಬೈಲ್ ಸಡನ್ ಆಗಿ ಸ್ವಿಚ್ ಆಫ್ ಆಗುತ್ತೆ. ಒಂದ್ ಸ್ವಲ್ಪ ಹೊತ್ತಾಗಿದ್ದಾದ್ಮೇಲೆ ಅದೇ ಆಟೋಮೆಟಿಕ್ ಆಗಿ ಆನ್ ಆಗ್ತಾ ಇದೆ. ಇನ್ನ ಕೆಲವೊಂದ್ ಸಲ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಡಿಸ್ಪ್ಲೇ ಅನ್ನೋದು ಕಂಪ್ಲೀಟ್ ಆಗಿ ಗ್ರೀನ್ ಆಗುತ್ತೆ, ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಬ್ಲೂ ಆಗುತ್ತೆ. ಈ ತರ ತುಂಬಾ ಅಪ್ ನಾರ್ಮಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ರು. ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಿಲ್ಲ. ಡೈಲಿ ನ್ಯೂಸ್ ನೋಡ್ತಾ ಇದ್ರು ಕೂಡ ಯಾವುದೇ ರೀತಿ ಮಾಲ್ವೇರ್ ಅಟ್ಯಾಕ್ ಕೂಡ ಇಲ್ಲ. ಇವಾಗ ನ್ಯೂಸ್ ಅಲ್ಲಿ ನಾನು ನಿಮಗೆ ಹೇಳ್ತಿರ್ತೀನಲ್ಲ, ಈ ತರ ಒಂದು ಫೋಟೋದಲ್ಲಿ ವೈರಸ್ ಇದೆ, ನಿಮಗೆ ಈ ರೀತಿಯಾಗಿ PDF ಬರುತ್ತೆ, ಡೌನ್ಲೋಡ್ ಮಾಡ್ಬೇಡಿ ಅಂತ ನಿಮಗೆ ಹೇಳ್ತಿರ್ತೀನಲ್ಲ, ಆ ತರ ಮಾಲ್ವೇರ್ ಅಟ್ಯಾಕ್ ನ್ಯೂಸ್ ಕೂಡ ಯಾವ್ದು ಕೂಡ ಇಲ್ಲ. ರೀಸೆಂಟ್ ಆಗಿ ಒಂದ್ ಸ್ವಲ್ಪ ಜನ ಏನ್ ಹೇಳಿದ್ರು ಅಂದ್ರೆ ನಮಗೆ PC ಯಲ್ಲೂ ಕೂಡ ಈ ರೀತಿಯಾಗಿ ಆಗ್ತಾ ಇದೆ, ಮೊಬೈಲ್ ಕೂಡ ಈ ರೀತಿಯಾಗಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ರೀಸೆಂಟ್ ಆಗಿ ನಮ್ ಎಡಿಟರ್ಗೂ ಕೂಡ ಸೇಮ್ ಇದೇ ಪ್ರಾಬ್ಲಮ್ ಬಂದಿದೆ. ನಾವಾಗ ಗೊತ್ತಾಗಿದ್ದು ಇದರಿಂದ ಈ ರೀತಿಯಾಗಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟು ಒಂದು PDF ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ವಾರ್ ಲಾಕ್ ಡೌನ್ ನೋಟಿಸ್ ಅಂತ ಹೇಳ್ಬಿಟ್ಟು. ಇವಾಗ ರೀಸೆಂಟ್ ಆಗಿ ವಾರ್ ನಡೀತಾ ಇದೆಯಲ್ಲ, ಯುದ್ಧ ನಡೀತಿದೆಯಲ್ಲ, ಅದಕ್ಕೋಸ್ಕರ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಕ್ ಡೌನ್ ಮಾಡೋ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಒಂದು PDF ಆದ್ರೆ ಇರುತ್ತೆ. ಅವಾಗ ನೀವೇನ್ ಮಾಡ್ತೀರಾ, ಆ PDF ನ ಡೌನ್ಲೋಡ್ ಮಾಡ್ತೀರಾ. ಡೌನ್ಲೋಡ್ ಮಾಡಿ ಒಳಗಡೆ ನೋಡಿದ್ರೆ ನಿಮಗೆ ಏಪ್ರಿಲ್ ಫುಲ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅವಾಗ ನೀವೇನ್ ಅನ್ಕೊಂತೀರಾ, ಸುಮ್ಮನೆ ಏಪ್ರಿಲ್ ಫುಲ್ ಅಂತ ಹೇಳ್ತಾ ಇದಾರೆ, ಇದು ಏಪ್ರಿಲ್ ತಿಂಗಳಲ್ಲ, ಅದಕ್ಕೆ ಏಪ್ರಿಲ್ ಫುಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ನೀವು ಇಗ್ನೋರ್ ಮಾಡಿ ಹಿಂದಕ್ಕೆ ಬರ್ತೀರಾ. ಆ PDF ಅಲ್ಲೇ ಇರುತ್ತೆ ನಿಮಗೆ ಬೈನರಿ ಕೋಡ್ಸ್ ಅನ್ನೋದು. ಅದರಲ್ಲಿ ನಿಮಗೆ ವೈರಸ್ ನ ಇಂಜೆಕ್ಟ್ ಮಾಡಿರ್ತಾರೆ, ಮಾಲ್ವೇರ್ ಆದ್ರೆ ಇರುತ್ತೆ. ಅದ್ ನಿಮಗೆ ಗೊತ್ತಾಗೋದಿಲ್ಲ. ದಿನ ಆಗಿದ್ದಾದ್ಮೇಲೆ ನಿಮಗೆ ಮೊಬೈಲ್ ಅನ್ನೋದು ಕೆಟ್ಟೋಗುತ್ತೆ. ಯಾವ ರೀತಿ ಇದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೀವು ಯಾವಾಗ PDF ಡೌನ್ಲೋಡ್ ಮಾಡ್ತೀರಲ್ಲ, ಡೌನ್ಲೋಡ್ ಮಾಡ್ಬಿಟ್ಟು ಹಿಂದಕ್ಕೆ ಬರ್ತೀರಾ, ಆವಾಗ ಆ ಒಂದು ವೈರಸ್ ನಿಮ್ ಮೊಬೈಲ್ ಅಲ್ಲಿ ಕೆಲಸ ಮಾಡೋದಕ್ಕಾದ್ರೆ ಸ್ಟಾರ್ಟ್ ಮಾಡುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಪರೀತವಾಗಿ ಬ್ಯಾಟರಿನ ಕನ್ಸ್ಯೂಮ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದು ನಿಮಗೆ ಯಾವ ರೀತಿ ಆಗುತ್ತೆ ಅಂದ್ರೆ, ಇವತ್ತು ನೀವು ಡೌನ್ಲೋಡ್ ಮಾಡಿದೀರಾ, ಇವತ್ತು ನಿಮಗೆ ಏನು ಕೂಡ ಆಗೋದಿಲ್ಲ. ನೆಕ್ಸ್ಟ್ ಡೇ ನೀವು ಎದ್ದಿದ್ದಾದ್ಮೇಲೆ ನಿಮ್ ಮೊಬೈಲ್ ಅನ್ನೋದು ಕರೆಕ್ಟ್ ಆಗಿ ಇರೋದಿಲ್ಲ, ಸಡನ್ ಆಗಿ ಸ್ವಿಚ್ ಆಫ್ ಆಗ್ತಾ ಇರುತ್ತೆ, ಸ್ವಿಚ್ ಆನ್ ಆಗುತ್ತೆ. ಈ ರೀತಿಯಾಗಿ 1-2 ದಿನ ಆಗುತ್ತೆ. 3ನೇ ದಿನ ನಿಮ್ ಮದರ್ ಬೋರ್ಡ್ ಅನ್ನೋದು ಕಂಪ್ಲೀಟ್ ಆಗಿ ಡೆಡ್ ಆಗುತ್ತೆ. ಅದನ್ನ ನೀವು ಯಾವುದೇ ರೀತಿ ರಿಮೂವ್ ಮಾಡಿಸೋದಕ್ಕಾದ್ರೆ ಆಗೋದಿಲ್ಲ. ಮತ್ತೆ ನೀವು ಹೊಸದಾಗಿ ಮದರ್ ಬೋರ್ಡ್ ಆದ್ರೆ ಹಾಕ್ಸ್ಬೇಕಾಗತ್ತೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ತುಂಬಾ ಜನ ಈಗಾಗಲೇ PC ಮದರ್ ಬೋರ್ಡ್ ಚೇಂಜ್ ಮಾಡಿಸಿದ್ದಾರೆ. ಈಗಾಗಲೇ ಎಷ್ಟೋ ಜನ ಮೊಬೈಲ್ ಮದರ್ ಬೋರ್ಡ್ ಕೂಡ ಚೇಂಜ್ ಮಾಡಿಸಿದ್ದಾರೆ. ಮದರ್ ಬೋರ್ಡ್ ಹೆಂಗೆ ಅಂದ್ರೆ, ನೀವು ನಿಮ್ ಮೊಬೈಲ್ ಇದು ವೈರಸ್ ಅಟ್ಯಾಕ್ ಆಯ್ತು ಅಂತ ಇಟ್ಕೊಳ್ಳಿ, ಮದರ್ ಬೋರ್ಡ್ ಹಾಕ್ಸೋ ಜಾಗದಲ್ಲಿ ನೀವೊಂದು ಹೊಸ ಮೊಬೈಲ್ ತಗೋಬಹುದು, ಅಷ್ಟು ಖರ್ಚಾಗುತ್ತೆ. ಒಂದೇ ಒಂದು ಮಿಸ್ಟೇಕ್, ನೀವು ಮಿಸ್ ಆಗಿ ಒಂದು PDF ಡೌನ್ಲೋಡ್ ಮಾಡಿದ್ರೆ ಸಾಕು, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಏನಕ್ಕೆ ಈ ಒಂದು PDF ಇಷ್ಟು ವೈರಲ್ ಆಗ್ತಾ ಇದೆ, ಇಷ್ಟು ಜನರಿಗೆ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನೀವು ಶೇರ್ ಮಾಡೋ ಒಂದು ಫೋಟೋದಲ್ಲೂ ಕೂಡ ವೈರಸ್ ಇರುತ್ತೆ, ಅದು ತುಂಬಾ ಜನರಿಗೆ ಗೊತ್ತಾಗೋದಿಲ್ಲ. ನಾವು ಫೋಟೋದಲ್ಲಿ ನಿಮಗೆ ಹಿಡನ್ ಮೈಕ್ರೋ ಇದಿರುತ್ತೆ, ಅಂದ್ರೆ ನಿಮಗೆ ಬೈನರಿ ಕೋಡ್ಸ್ ಆದ್ರೆ ಇರುತ್ತೆ, ಅದ್ ನಿಮಗೆ ಕಾಣಿಸೋದಿಲ್ಲ. ನಾವು ಫೋಟೋದಲ್ಲೇ ಕೋಡಿಂಗ್ ಅನ್ನೋದು ಮಾಡಿರ್ತಾರೆ. ಈ ತರ ನ್ಯೂಸ್ ನ ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಎಷ್ಟೋ ಸಲ ಹೇಳಿದೀನಿ, ನಿಮ್ಗೆಲ್ಲರಿಗೂ ಕೂಡ ಒಂದು ನಾಲೆಡ್ಜ್ ಇರುತ್ತೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಈ ಒಂದು PDF ಬಂತು ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಡೌನ್ಲೋಡ್ ಮಾಡಬೇಡಿ. ವಾಟ್ಸ್ಆಪ್ ಅಲ್ಲಿ ನೀವು ಆಟೋ ಡೌನ್ಲೋಡ್ ಇಟ್ಕೊಂಡಿರ್ತೀರಾ, ತುಂಬಾ ಜನ ಆಟೋ ಡೌನ್ಲೋಡ್ ಇರುತ್ತೆ. ಇವಾಗ ಯಾರಾದ್ರೂ ಫೋಟೋಸ್, ವಿಡಿಯೋಸ್ PDF ಕಳ್ಸಿದ್ರೆ ಅದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗ್ಬಿಡುತ್ತೆ. ಅದನ್ನ ಫಸ್ಟ್ ಆಫ್ ಮಾಡ್ಕೊಳ್ಳಿ. ನಾವು ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಇವಾಗ ನನ್ನ ವಾಟ್ಸ್ಆಪ್ಗೂ ಅಷ್ಟೇ, ಏನಾದ್ರೂ ಒಂದು PDF ಬಂತು, ಯಾವ್ದಾದ್ರು ಒಂದು ಫೋಟೋ ಬಂದ್ರು ಕೂಡ ನಾನು ಹೋಗಿ ಡೌನ್ಲೋಡ್ ಮಾಡೋವರೆಗೂ ಅದು ಡೌನ್ಲೋಡ್ ಆಗೋದಿಲ್ಲ. ಅದು ನಿಮಗೆ ಸೇಫರ್ ಸೈಡ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಆಟೋ ಡೌನ್ಲೋಡ್ ಇಟ್ಬಿಟ್ಟಿರ್ತಾರೆ. ಯಾರಾದ್ರೂ ಫೋಟೋ ಕಳ್ಸಿದ್ರು ಕೂಡ ಡೌನ್ಲೋಡ್ ಆಗ್ಬಿಡುತ್ತೆ, ವಿಡಿಯೋ ಕಳ್ಸಿದ್ರೆ ಒಂದು PDF ಬಂದ್ರು ಕೂಡ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಅದನ್ನ ಫಸ್ಟ್ ಆಫ್ ಮಾಡ್ಕೊಳ್ಳಿ. ವಾಟ್ಸ್ಆಪ್ ಸೆಟ್ಟಿಂಗ್ಸ್ ಹೋಗಿದ್ದೀರಾ ಅಂದ್ರೆ ಅಲ್ಲಿ ನಿಮಗೆ ಆಟೋ ಡೌನ್ಲೋಡ್ ಇರುತ್ತೆ, ಅದನ್ನೆಲ್ಲನೂ ಕೂಡ ಆಫ್ ಮಾಡ್ಬೇಡಿ. ನಾವು ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಯಾಕೆಂದ್ರೆ ಒಂದ್ ರೀತಿ ಇದೊಂದ್ರೆ ಎಮರ್ಜೆನ್ಸಿ ವಿಡಿಯೋ ಅಂತಾನೆ ಹೇಳ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ. ಈ ತರ ಇನ್ಫಾರ್ಮೇಶನ್ ಮಿಸ್ ಆಗಬಾರ್ದು. ನನ್ನ ವಿಡಿಯೋಸ್ ಕೂಡ ನೀವು ನೋಡ್ಬೇಕು ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.